ಗೃಹಲಕ್ಷ್ಮಿ ಹಣ ಏನಾಯ್ತು, ಯಾರು ಕೊಟ್ರಿ ಅಂತೇಳಿ ಬಿಜೆಪಿಯವರು ಇವತ್ತು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇದಕ್ಕೆ ಉತ್ತರವನ್ನ ಕೊಡಬೇಕಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಸದನಕ್ಕೆ ಬಂದ್ರು. ಆದ್ರೆ ಅದಕ್ಕಿಂತ ಮುಂಚೆ ದೇವರ ಮೊರೆ ಹೋಗಿದ್ರು. ಈಗಿರುವಂತ ಪ್ರಶ್ನೆ, 2 ತಿಂಗಳ ಹಣ ಕೊಟ್ಟಿದ್ದೀವಿ ಅಂತ ಹೇಳೋದಾದ್ರೆ 5,000 ಕೋಟಿ ಯಾರು ಕೊಟ್ರು? ಫಲಾನುಭವಿಗಳ ಖಾತೆಗೆ ಹೋಗಿಲ್ಲ, ಮನೆಯ ಯಜಮಾನಿಯರ ಖಾತೆಗೆ ಹೋಗಿಲ್ಲ. ಹಾಗಾದ್ರೆ ಏನಾಯ್ತು ಅನ್ನೋದು ಬಿಜೆಪಿಯವರ ಪ್ರಶ್ನೆ. ಗೃಹಲಕ್ಷ್ಮಿ ಗೋಲ್ಮಾಲ್ ಅನ್ನುವ ಆರೋಪವನ್ನ ಕೂಡ ಬಿಜೆಪಿ ಮಾಡ್ತಾ ಇದೆ. ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. 23 ಕಂತನ್ನು ಹಾಕಿದ್ದೀವಿ. 46,000 ರೂಪಾಯಿ ಇಲ್ಲಿಯವರೆಗೆ ಆಗಿದೆ. 3 ದಿನದಿಂದ ಪತ್ತೆ ಇಲ್ಲ ಅಂದ್ರೆ ಚಂದ್ರಲೋಕದಲ್ಲಿ ಇದ್ದಾರೆ ಅವರು. ಸದನಕ್ಕೆ ತಪ್ಪು ಗೌರವ ಕೊಟ್ಟಿದ್ದಾರೆ ಅಂತ ಸದನದಲ್ಲಿ ತಾರಕಕ್ಕೇರಿದ ಗೃಹಲಕ್ಷ್ಮಿ ಕದನ. ಸಿಎಂ ಭೇಟಿಯಾದ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್. ರಾಜ್ಯ ರಾಜಕೀಯದಲ್ಲಿ ಗೃಹಲಕ್ಷ್ಮಿ ಗಲಾಟೆ ತಾರಕಕ್ಕೇರಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜೀನಾಮೆಗೆ ವಿಪಕ್ಷ ಬಿಜೆಪಿ ಪಟ್ಟು ಹಿಡಿದಿದೆ. ಸದನದಲ್ಲಿ ಗೃಹಲಕ್ಷ್ಮಿ ಗೋಲ್ಮಾಲ್ ಗುದ್ದಾಟ ನಡೆಯುವ ಹೊತ್ತಲ್ಲೇ ಹೆಬ್ಬಾಳ್ಕರ್ ಪುತ್ರ ಸಿಎಂ ಭೇಟಿಯಾಗಿದ್ದಾರೆ. ಅಧಿವೇಶನಕ್ಕೆ ತೆರಳುವ ಮುನ್ನ ಸಿದ್ದರಾಮಯ್ಯನವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. 2 ತಿಂಗಳ ಗೃಹಲಕ್ಷ್ಮಿ ಹಣ ಎಲ್ಲಿ ಹೋಯಿತು ಅಂತ ಪ್ರಶ್ನೆ ಮಾಡಿದ್ದಾರೆ. ತಾಯಿ ವಿರುದ್ಧ ಆರೋಪ ಕೇಳಿಬಂದ ಬೆನ್ನಲ್ಲೇ ಚರ್ಚೆಗೂ ಮೃಣಾಲ್ ಸಿಎಂ ಭೇಟಿಯಾದರು. ಈ ವೇಳೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಕೂಡ ಆಗಮಿಸಿದ್ರು. ಗೃಹಲಕ್ಷ್ಮಿ ಗುದ್ದಾಟ, ಹೆಬ್ಬಾಳ್ಕರ್ ದೇವರ ಮೊರೆ. ನಾನೆಲ್ಲೂ ಕಾಡೆ ಆಗಿಲ್ಲ, ಎಲ್ಲೂ ಹೋಗಿಲ್ಲ. ಸದನದಲ್ಲಿ ಗೃಹಲಕ್ಷ್ಮಿ ಹಣದ ಜಟಾಪಟಿ ಜೋರಾಗ್ತಾ ಇದ್ದಂತೆ ಸಚಿವೆ ಹೆಬ್ಬಾಳ್ಕರ್ ದೇವರ ಮೊರೆ ಹೋಗಿದ್ದಾರೆ. ಬೆಳಗಾವಿ ಹನುಮಂತನಗರದ ನಿವಾಸಕ್ಕೆ ಚಿಕ್ಕನಾಯಕನಹಳ್ಳಿ, ಹಂದಿನಕೆರೆ, ಗಿರಿಸಿದ್ದೇಶ್ವರ ಉತ್ಸವ ಮೂರ್ತಿ ಆಗಮಿಸಿದ್ದು ಹೆಬ್ಬಾಳ್ಕರ್ ಕುಟುಂಬದಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇನ್ನು ಬಿಜೆಪಿ ಪೋಸ್ಟ್ ವಿರುದ್ಧ ಹೆಬ್ಬಾಳ್ಕರ್ ಗರಂ ಆಗಿದ್ದಾರೆ. ನಾನೆಲ್ಲೂ ಕಾಡೆ ಆಗಿಲ್ಲ, ಸದನದಲ್ಲಿ ಉತ್ತರ ಕೊಡ್ತೀನಿ ಅಂತ ಕಿಡಿಕಾರಿದ್ದಾರೆ. ಯಾರು ಹೇಳಿದ್ರು? ಕಾನೇನೂ ಆಗಿಲ್ಲ. ಗೃಹಲಕ್ಷ್ಮಿ ಹಣನೂ ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ. ಈಗ ಸದನಕ್ಕೆ ಹೋಗ್ತಾ ಇದ್ದೀನಿ. ಸದನದಲ್ಲಿ ಚರ್ಚೆ ಆಗಲಿ, ಮೊನ್ನೆ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಸೊ ಏನೇನಾಗುತ್ತೆ ಸದನದಲ್ಲಿ ಉತ್ತರ ಕೊಡ್ತೀವಿ. ಕಾಣೆ ಆಗ್ಲಿಕ್ಕೆ ಹೇಳಿದ ಮಾತಂಗ್ ನಡ್ಕೊಳ್ಳಕ್ಕೆ ಇದು ಬಿಜೆಪಿ ಅಲ್ಲ, ಇದು ಕಾಂಗ್ರೆಸ್ ಗ್ಯಾರಂಟಿ, ಇದು ಬಿಜೆಪಿ ಗ್ಯಾರಂಟಿ. ಸದನದಲ್ಲಿ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ. 23 ಕಂತನ್ನ ಹಾಕಿದ್ದೀವಿ. 23 ಕಂತನ್ನು ಹಾಕಿದ್ದೀವಿ. 46,000 ರೂಪಾಯಿ ಇಲ್ಲಿಯವರೆಗೆ ಆಗಿದೆ. ಆಗಸ್ಟ್ ವರೆಗೆ ಕ್ಲಿಯರ್ ಮಾಡಿದ್ದೀನಿ ಅಂತ. ಒಂದೆಡೆ ಪುತ್ರ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಮತ್ತೊಂದು ಕಡೆ ಸಚಿವ ಹೆಬ್ಬಾಳ್ಕರ್ ದೇವರ ಮೊರೆ ಹೋಗಿದ್ದಾರೆ. ಇನ್ನೊಂದೆಡೆ ಬಿಜೆಪಿ ಗೃಹಲಕ್ಷ್ಮಿ ಯೋಜನೆಯನ್ನೇ ಅಸ್ತ್ರವಾಗಿಸಿಕೊಂಡು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದೆ. ಇದನ್ನೆಲ್ಲ ನೋಡ್ತಿದ್ರೆ ಈ ಗ್ಯಾರಂಟಿ ಫೈಟ್ ಸದ್ಯಕ್ಕೆ ನಿಲ್ಲೋ ಲಕ್ಷಣ ಕಾಣ್ತಿಲ್ಲ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಗೃಹಲಕ್ಷ್ಮಿ ಹಣ ಏನಾಯ್ತು, ಯಾರು ಕೊಟ್ರಿ ಅಂತೇಳಿ ಬಿಜೆಪಿಯವರು ಇವತ್ತು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇದಕ್ಕೆ ಉತ್ತರವನ್ನ ಕೊಡಬೇಕಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಸದನಕ್ಕೆ ಬಂದ್ರು. ಆದ್ರೆ ಅದಕ್ಕಿಂತ ಮುಂಚೆ ದೇವರ ಮೊರೆ ಹೋಗಿದ್ರು. ಈಗಿರುವಂತ ಪ್ರಶ್ನೆ, 2 ತಿಂಗಳ ಹಣ ಕೊಟ್ಟಿದ್ದೀವಿ ಅಂತ ಹೇಳೋದಾದ್ರೆ 5,000 ಕೋಟಿ ಯಾರು ಕೊಟ್ರು? ಫಲಾನುಭವಿಗಳ ಖಾತೆಗೆ ಹೋಗಿಲ್ಲ, ಮನೆಯ ಯಜಮಾನಿಯರ ಖಾತೆಗೆ ಹೋಗಿಲ್ಲ. ಹಾಗಾದ್ರೆ ಏನಾಯ್ತು ಅನ್ನೋದು ಬಿಜೆಪಿಯವರ ಪ್ರಶ್ನೆ. ಗೃಹಲಕ್ಷ್ಮಿ ಗೋಲ್ಮಾಲ್ ಅನ್ನುವ ಆರೋಪವನ್ನ ಕೂಡ ಬಿಜೆಪಿ ಮಾಡ್ತಾ ಇದೆ. ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. 23 ಕಂತನ್ನು ಹಾಕಿದ್ದೀವಿ. 46,000 ರೂಪಾಯಿ ಇಲ್ಲಿಯವರೆಗೆ ಆಗಿದೆ. 3 ದಿನದಿಂದ ಪತ್ತೆ ಇಲ್ಲ ಅಂದ್ರೆ ಚಂದ್ರಲೋಕದಲ್ಲಿ ಇದ್ದಾರೆ ಅವರು. ಸದನಕ್ಕೆ ತಪ್ಪು ಗೌರವ ಕೊಟ್ಟಿದ್ದಾರೆ ಅಂತ ಸದನದಲ್ಲಿ ತಾರಕಕ್ಕೇರಿದ ಗೃಹಲಕ್ಷ್ಮಿ ಕದನ. ಸಿಎಂ ಭೇಟಿಯಾದ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್. ರಾಜ್ಯ ರಾಜಕೀಯದಲ್ಲಿ ಗೃಹಲಕ್ಷ್ಮಿ ಗಲಾಟೆ ತಾರಕಕ್ಕೇರಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜೀನಾಮೆಗೆ ವಿಪಕ್ಷ ಬಿಜೆಪಿ ಪಟ್ಟು ಹಿಡಿದಿದೆ. ಸದನದಲ್ಲಿ ಗೃಹಲಕ್ಷ್ಮಿ ಗೋಲ್ಮಾಲ್ ಗುದ್ದಾಟ ನಡೆಯುವ ಹೊತ್ತಲ್ಲೇ ಹೆಬ್ಬಾಳ್ಕರ್ ಪುತ್ರ ಸಿಎಂ ಭೇಟಿಯಾಗಿದ್ದಾರೆ. ಅಧಿವೇಶನಕ್ಕೆ ತೆರಳುವ ಮುನ್ನ ಸಿದ್ದರಾಮಯ್ಯನವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ.
ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. 2 ತಿಂಗಳ ಗೃಹಲಕ್ಷ್ಮಿ ಹಣ ಹೋಯ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ತಾಯಿ ವಿರುದ್ಧ ಆರೋಪ ಕೇಳಿಬಂದ ಬೆನ್ನಲ್ಲೇ ಚರ್ಚೆಗೂ ಮೃಣಾಲ್ ಸಿಎಂ ಭೇಟಿಯಾದರು. ಈ ವೇಳೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಕೂಡ ಆಗಮಿಸಿದ್ರು. ಗೃಹಲಕ್ಷ್ಮಿ ಗುದ್ದಾಟ, ಹೆಬ್ಬಾಳ್ಕರ್ ದೇವರ ಮೊರೆ. ನಾನೆಲ್ಲೂ ಕಾಡೆ ಆಗಿಲ್ಲ, ಎಲ್ಲೂ ಹೋಗಿಲ್ಲ. ಸದನದಲ್ಲಿ ಗೃಹಲಕ್ಷ್ಮಿ ಹಣದ ಜಟಾಪಟಿ ಜೋರಾಗ್ತಾ ಇದ್ದಂತೆ ಸಚಿವೆ ಹೆಬ್ಬಾಳ್ಕರ್ ದೇವರ ಮೊರೆ ಹೋಗಿದ್ದಾರೆ. ಬೆಳಗಾವಿ ಹನುಮಂತನಗರದ ನಿವಾಸಕ್ಕೆ ಚಿಕ್ಕನಾಯಕನಹಳ್ಳಿ ಹಂದಿನಕೆರೆ ಗಿರಿಸಿದ್ದೇಶ್ವರ ಉತ್ಸವ ಮೂರ್ತಿ ಆಗಮಿಸಿದ್ದು ಹೆಬ್ಬಾಳ್ಕರ್ ಕುಟುಂಬದಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇನ್ನು ಬಿಜೆಪಿ ಪೋಸ್ಟ್ ವಿರುದ್ಧ ಹೆಬ್ಬಾಳ್ಕರ್ ಗರಂ ಆಗಿದ್ದಾರೆ. ನಾನೆಲ್ಲೂ ಕಾಡೆ ಆಗಿಲ್ಲ, ಸದನದಲ್ಲಿ ಉತ್ತರ ಕೊಡ್ತೀನಿ ಅಂತ ಕಿಡಿಕಾರಿದ್ದಾರೆ. ಯಾರು ಹೇಳಿದ್ರು? ಕಾಣೆನೂ ಆಗಿಲ್ಲ, ಗೃಹಲಕ್ಷ್ಮಿ ಹಣನೂ ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ. ಈಗ ಸದನಕ್ಕೆ ಹೋಗ್ತಾ ಇದ್ದೀನಿ, ಸದನದಲ್ಲಿ ಚರ್ಚೆ ಆಗಲಿ, ಮೊನ್ನೆ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಸೊ ಏನೇನಾಗುತ್ತೆ ಸದನದಲ್ಲೇ ಉತ್ತರ ಕೊಡ್ತೀವಿ. ಕಾಣೆ ಆಗ್ಲಿಕ್ಕೆ ಹೇಳಿದ ಮಾತಂಗೆ ನಡ್ಕೊಳ್ಳಿಕ್ಕೆ ಇದು ಬಿಜೆಪಿ ಅಲ್ಲ, ಇದು ಕಾಂಗ್ರೆಸ್ ಗ್ಯಾರಂಟಿ, ಇದು ಬಿಜೆಪಿ ಗ್ಯಾರಂಟಿ. ಸದನದಲ್ಲಿ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ, 43 ಕಂತನ್ನ ಹಾಕಿದ್ದೀವಿ, 23 ಕಂತನ್ನ ಹಾಕಿದ್ದೀವಿ. 46,000 ರೂಪಾಯಿ ಇಲ್ಲಿಯವರೆಗೆ ಆಗಿದೆ, ಆಗಸ್ಟ್ ವರೆಗೆ ಕ್ಲಿಯರ್ ಮಾಡಿದ್ದೀನಿ ಅಂತ. ಒಂದೆಡೆ ಪುತ್ರ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಮತ್ತೊಂದು ಕಡೆ ಸಚಿವ ಹೆಬ್ಬಾಳ್ಕರ್ ದೇವರ ಮೊರೆ ಹೋಗಿದ್ದಾರೆ. ಇನ್ನೊಂದೆಡೆ ಬಿಜೆಪಿ ಗೃಹಲಕ್ಷ್ಮಿ ಯೋಜನೆಯನ್ನೇ ಅಸ್ತ್ರವಾಗಿಸಿಕೊಂಡು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದೆ. ಇದನ್ನೆಲ್ಲ ನೋಡ್ತಿದ್ರೆ ಈ ಗ್ಯಾರಂಟಿ ಫೈಟ್ ಸದ್ಯಕ್ಕೆ ನಿಲ್ಲೋ ಲಕ್ಷಣ ಕಾಣ್ತಿಲ್ಲ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಗೃಹಲಕ್ಷ್ಮಿ ಹಣ ಏನಾಯ್ತು, ಯಾರು ಕೊಟ್ರಿ ಅಂತೇಳಿ ಬಿಜೆಪಿಯವರು ಇವತ್ತು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇದಕ್ಕೆ ಉತ್ತರವನ್ನ ಕೊಡಬೇಕಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಸದನಕ್ಕೆ ಬಂದ್ರು. ಆದ್ರೆ ಅದಕ್ಕಿಂತ ಮುಂಚೆ ದೇವರ ಮೊರೆ ಹೋಗಿದ್ರು. ಈಗಿರುವಂತ ಪ್ರಶ್ನೆ, 2 ತಿಂಗಳ ಹಣ ಕೊಟ್ಟಿದ್ದೀವಿ ಅಂತ ಹೇಳೋದಾದ್ರೆ 5,000 ಕೋಟಿ ಯಾರು ಕೊಟ್ರು? ಫಲಾನುಭವಿಗಳ ಖಾತೆಗೆ ಹೋಗಿಲ್ಲ, ಮನೆಯ ಯಜಮಾನಿಯರ ಖಾತೆಗೆ ಹೋಗಿಲ್ಲ. ಹಾಗಾದ್ರೆ ಏನಾಯ್ತು ಅನ್ನೋದು ಬಿಜೆಪಿಯವರ ಪ್ರಶ್ನೆ. ಗೃಹಲಕ್ಷ್ಮಿ ಗೋಲ್ಮಾಲ್ ಅನ್ನುವ ಆರೋಪವನ್ನ ಕೂಡ ಬಿಜೆಪಿ ಮಾಡ್ತಾ ಇದೆ. ಈ ರಿಪೋರ್ಟ್ ನೋಡ್ಕೊಂಬಂದು. 23 ಕಂತನ್ನು ಹಾಕಿದ್ದೀವಿ, 46,000 ರೂಪಾಯಿ ಇಲ್ಲಿಯವರೆಗೆ ಆಗಿದೆ. 3 ದಿನದಿಂದ ಪತ್ತೆ ಇಲ್ಲ ಅಂದ್ರೆ ಚಂದ್ರಲೋಕದಲ್ಲಿ ಇದ್ದಾರೆ ಅವರು. ಸದನಕ್ಕೆ ತಪ್ಪು ಗೌರವ ಕೊಟ್ಟಿದ್ದಾರೆ ಅಂತ. ಸದನದಲ್ಲಿ ತಾರಕಕ್ಕೇರಿದ ಗೃಹಲಕ್ಷ್ಮಿ ಕದನ. ಸಿಎಂ ಭೇಟಿಯಾದ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್. ರಾಜ್ಯ ರಾಜಕೀಯದಲ್ಲಿ ಗೃಹಲಕ್ಷ್ಮಿ ಗಲಾಟೆ ತಾರಕಕ್ಕೇರಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜೀನಾಮೆಗೆ ವಿಪಕ್ಷ ಬಿಜೆಪಿ ಪಟ್ಟು ಹಿಡಿದಿದೆ. ಸದನದಲ್ಲಿ ಗೃಹಲಕ್ಷ್ಮಿ ಗೋಲ್ಮಾಲ್ ಗುದ್ದಾಟ ನಡೆಯೋ ಹೊತ್ತಲ್ಲೇ ಹೆಬ್ಬಾಳ್ಕರ್ ಪುತ್ರ ಸಿಎಂ ಭೇಟಿಯಾಗಿದ್ದಾರೆ. ಅಧಿವೇಶನಕ್ಕೆ ತೆರಳುವ ಮುನ್ನ ಸಿದ್ದರಾಮಯ್ಯನವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. 2 ತಿಂಗಳ ಗೃಹಲಕ್ಷ್ಮಿ ಹಣ ಹೋಯ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ತಾಯಿ ವಿರುದ್ಧ ಆರೋಪ ಕೇಳಿಬಂದ ಬೆನ್ನಲ್ಲೇ ಚರ್ಚೆಗೂ ಮೃಣಾಲ್ ಸಿಎಂ ಭೇಟಿಯಾದರು. ಈ ವೇಳೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಕೂಡ ಆಗಮಿಸಿದ್ರು. ಗೃಹಲಕ್ಷ್ಮಿ ಗುದ್ದಾಟ, ಹೆಬ್ಬಾಳ್ಕರ್ ದೇವರ ಮೊರೆ. ನಾನೆಲ್ಲೂ ಕಾಡೆ ಆಗಿಲ್ಲ, ಎಲ್ಲೂ ಹೋಗಿಲ್ಲ. ಸದನದಲ್ಲಿ ಗೃಹಲಕ್ಷ್ಮಿ ಹಣದ ಜಟಾಪಟಿ ಜೋರಾಗ್ತಾ ಇದ್ದಂತೆ ಸಚಿವೆ ಹೆಬ್ಬಾಳ್ಕರ್ ದೇವರ ಮೊರೆ ಹೋಗಿದ್ದಾರೆ. ಬೆಳಗಾವಿ ಹನುಮಂತನಗರದ ನಿವಾಸಕ್ಕೆ ಚಿಕ್ಕನಾಯಕನಹಳ್ಳಿ ಹಂದಿನಕೆರೆ ಗಿರಿಸಿದ್ದೇಶ್ವರ ಉತ್ಸವ ಮೂರ್ತಿ ಆಗಮಿಸಿದ್ದು ಹೆಬ್ಬಾಳ್ಕರ್ ಕುಟುಂಬದಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇನ್ನು ಬಿಜೆಪಿ ಪೋಸ್ಟ್ ವಿರುದ್ಧ ಹೆಬ್ಬಾಳ್ಕರ್ ಗರಂ ಆಗಿದ್ದಾರೆ. ನಾನೆಲ್ಲೂ ಕಾಡೆ ಆಗಿಲ್ಲ, ಸದನದಲ್ಲಿ ಉತ್ತರ ಕೊಡ್ತೀನಿ ಅಂತ ಕಿಡಿಕಾರಿದ್ದಾರೆ. ಯಾರು ಹೇಳಿದ್ರು? ಕಾಣೆನೂ ಆಗಿಲ್ಲ, ಗೃಹಲಕ್ಷ್ಮಿ ಹಣನೂ ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ. ಈಗ ಸದನಕ್ಕೆ ಹೋಗ್ತಾ ಇದ್ದೀನಿ, ಸದನದಲ್ಲಿ ಚರ್ಚೆ ಆಗಲಿ, ಮೊನ್ನೆ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಸೊ ಏನೇನಾಗುತ್ತೆ ಸದನದಲ್ಲೇ ಉತ್ತರ ಕೊಡ್ತೀವಿ.
ಕಾಣೆ ಆಗ್ಲಿಕ್ಕೆ ಹೇಳಿದ ಮಾತಂಗ್ ನಡ್ಕೊಳ್ಳಕ್ಕೆ ಇದು ಬಿಜೆಪಿ ಅಲ್ಲ, ಇದು ಕಾಂಗ್ರೆಸ್ ಗ್ಯಾರಂಟಿ, ಇದು ಬಿಜೆಪಿ ಗ್ಯಾರಂಟಿ. ಸದನದಲ್ಲಿ ಸ್ಪಷ್ಟವಾಗಿ ನಾನು ಹೇಳಿದೀನಿ, 43 ಕಂತನ ಹಾಕಿದೀವಿ, 23 ಕಂತನ ಹಾಕಿದೀವಿ. 46,000 ರೂಪಾಯಿ ಇಲ್ಲಿಯವರೆಗೆ ಆಗಿದೆ, ಆಗಸ್ಟ್ ವರೆಗೆ ಕ್ಲಿಯರ್ ಮಾಡಿದ್ದೀನಿ ಅಂತ. ಒಂದೆಡೆ ಪುತ್ರ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಮತ್ತೊಂದು ಕಡೆ ಸಚಿವ ಹೆಬ್ಬಾಳ್ಕರ್ ದೇವರ ಮೊರೆ ಹೋಗಿದ್ದಾರೆ. ಇನ್ನೊಂದೆಡೆ ಬಿಜೆಪಿ ಗೃಹಲಕ್ಷ್ಮಿ ಯೋಜನೆಯನ್ನೇ ಅಸ್ತ್ರವಾಗಿಸಿಕೊಂಡು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದೆ. ಇದನ್ನೆಲ್ಲ ನೋಡ್ತಿದ್ರೆ ಈ ಗ್ಯಾರಂಟಿ ಫೈಟ್ ಸದ್ಯಕ್ಕೆ ನಿಲ್ಲೋ ಲಕ್ಷಣ ಕಾಣ್ತಿಲ್ಲ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.